Hello everyone, welcome back. Search Creator ಯೂಟ್ಯೂಬ್ ಚಾನಲ್. ಓಕೆ, ಸೊ ನಿಮಗೆ ಗೊತ್ತಿರೋ ನಿಮ್ಮ ಸೀನಿಯರ್ಸ್ಗೆ ಎಕ್ಸಾಮ್ ಈಗ ನಡೀತಾ ಇದೆ. ಸೊ ಈಗ ನೆಕ್ಸ್ಟ್ ನಿಮ್ಗೆ ಯಾವಾಗ ಎಕ್ಸಾಮ್, ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ ಸೊ ಕ್ಯೂರಿಯಾಸಿಟಿ ಇರುತ್ತಲ್ವಾ. ಸೊ ಸೊ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಎಲ್ಲರೂ ಶೇರ್ ಮಾಡಿರ್ತಾರೆ ಈ ಟೈಮ್ ಟೇಬಲ್. ಓಕೆನಾ. ಸೊ ನಾನೀಗ ಜಸ್ಟ್ ಒಂದು ರಿವಿಷನ್ ಥರ ಹೇಳ್ತಾ ಇದ್ದೀನಿ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಐ ಥಿಂಕ್ ನಿಮಗೆ 7ನೇ ತಾರೀಕಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು. ಸೊ ನಿಮ್ಮ ಫಸ್ಟ್ ಇಯರ್ ಅಥವಾ ಈಗ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನೀವು, ಸೊ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ಗೆ 7ನೇ, ಸೊ 7ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು. ಅಂದರೆ ಲ್ಯಾಬ್ ಪ್ರಾಕ್ಟಿಕಲ್ ಎಕ್ಸಾಮ್ಸು. ಸೊ ಚೆನ್ನಾಗಿ ಮಾಡಿ, ಸೊ ಈಸಿ ಇರುತ್ತೆ ಆಯ್ತಾ. ಸೊ ಆ ಥರ ಕ್ವಶನ್ಸ್ ಕೇಳ್ತಾರೆ, ವೈವಾ ಈ ಥರ ಕೇಳ್ತಾರೆ, ಕೋಡ್ ಆ ಥರ ಬರೀಬೇಕು, ಈ ಥರ ಮಾಡಬೇಕು ಅಂತ ಏನು ಯೋಚನೆ ಮಾಡ್ಕೊಬಿಡಿ. ಜಸ್ಟ್ ಸಿಂಪ್ಲಿ ಖಾಲಿ ಮಣ್ಣಿನಲ್ಲಿ ಹೋಗಿ ಓದ್ಕೊಂಡಿರಿ ಸ್ವಲ್ಪ. ಸೊ ಅದ್ರ ಬಗ್ಗೆ ಸೊ ನಾಲೆಡ್ಜ್ ಇರಲಿ. ಏನೇ ಕೇಳಿದ್ರು ಧೈರ್ಯವಾಗಿ ಆನ್ಸರ್ ಹೇಳಿ, ಮತ್ತೆ ಗೊತ್ತಿಲ್ಲಂದ್ರೆ ಪರವಾಗಿಲ್ಲ ಧೈರ್ಯವಾಗಿ ಆನ್ಸರ್ ಹೇಳಿ. ಮತ್ತೆ ಸೊ ಕಾಪಿ ಮಾತ್ರ ಮಾಡಕ್ ಹೋಗ್ಬಿಡಿ. ಅದೊಂದು ಟಿಪ್ಸ್ ಕೊಡ್ತೀನಿ, ಕಾಪಿ ಮಾತ್ರ ಮಾಡಕ್ ಹೋಗ್ಬಿಡಿ ಎಲ್ಲೂ ಇದರಲ್ಲಿ ನಿಮ್ಮ ಲ್ಯಾಬೊರೇಟರಿ ಒಳಗೆ. ಸೊ ಕಾಪಿ ಮಾಡಿದ್ರೆ ಡಿಬಾರ್ ಮಾಡಿದ್ರೆ ಗೊತ್ತಲ್ವಾ ನಿಮಗೆ, ಎಕ್ಸಾಮ್ ಬರಕ್ ಮತ್ತೆ ಆತರ ಬಿಡಲ್ಲ. ಇನ್ನೊಂದ್ ಸಲ ನೆಕ್ಸ್ಟ್ ಸೆಮಿಸ್ಟರ್ ಬಂದೆ ನೀವು ಎಕ್ಸಾಮ್ ಬರ್ಕೋಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ ನ. ಸೊ ತುಂಬಾ ಜನ ಫೇಲ್ ಆಗಿರೋ ನಾನು ನೋಡಿದೀನಿ. ಸೊ ನೀವ್ ಆತರ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಫಸ್ಟ್ನೇ ಸಬ್ಜೆಕ್ಟ್ ನೋಡಿ, BKK SKK 107. ಸೊ ಈ ಸಬ್ಜೆಕ್ಟ್ ಕೋಡ್ ಅಥವಾ 107 ಅಥವಾ 10207. ಸೊ ಫಸ್ಟ್ ಸೆಮಿಸ್ಟರ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಎಲ್ಲದಕ್ಕೂ ಸಾಂಸ್ಕೃತಿಕ ಕನ್ನಡ ಸಬ್ಜೆಕ್ಟ್ ಸಾಂಸ್ಕೃತಿಕ ಕನ್ನಡ. ಇದು ಯಾವತ್ತಿದೆ ಅಂದ್ರೆ 14ನೇ ತಾರೀಕು, 14/7/2025 ಈ ಮಂತ್ 14ನೇ ತಾರೀಕಿದೆ. ಸೊ ಎಷ್ಟು ಗಂಟೆಯಿಂದ 9:30 10:00 ತನಕ. ಸೊ 1 hour ಎಕ್ಸಾಮ್. ಐ ಥಿಂಕ್ ಇದು MCQ ಟೈಪ್ ತರ ಇರುತ್ತೆ. ಅಂದ್ರೆ ಸೊ ಜಸ್ಟ್ ಆ ಕ್ವಶನ್ಸ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅದ್ರೊಳಗೆ ಒಂದು ಬಬಲ್ ಮಾಡ್ಬೇಕು ನೀವು, ಆ ತರ ಇರುತ್ತೆ. ಇದು ಸಾಂಸ್ಕೃತಿಕ ಕನ್ನಡ ಅಥವಾ ಬೆಳಕೆ ಕನ್ನಡ. ಈ ಸಬ್ಜೆಕ್ಟ್ ಇವೆರಡರ ಒಂದು ಸಬ್ಜೆಕ್ಟ್ ನಿಮ್ಗೆ ಇರುತ್ತೆ. ಸೊ ನೀವು ಯಾರು ಚೂಸ್ ಮಾಡ್ತಾರೆ ನಿಮ್ ಕಾಲೇಜಲ್ಲಿ ಅದನ್ನ ನೀವು ಬರೀಬೇಕು. ನೆಕ್ಸ್ಟ್ 2ನೇ ಸಬ್ಜೆಕ್ಟ್ ಆಗಿ BICK 207. ನೀವು ಸೆಕೆಂಡ್ ಸೆಮಿಸ್ಟರ್ ಆಲ್ಮೋಸ್ಟ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ನಡೀತಿರುತ್ತೋ ಅದನ್ನ ಹೇಳಿದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವೇನಾದ್ರು ನಿಮ್ ಕಾಲೇಜಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಂಡಿದ್ರೆ ಈ ಸಲ, ಸೊ ಇದು ನೀವು ಬರೀಬೇಕು. ಇದು ಕೂಡ ಅಷ್ಟೇ ಬಬಲ್ ಮಾಡೋದೇ ಇರುತ್ತೆ. ಸೊ 1 hour ಎಕ್ಸಾಮ್ ಇರುತ್ತೆ, ಕ್ಲೀನ್ ಆಗಿ ನೋಡ್ಕೊಂಡು ಇದನ್ನ ಮಾಡಿ. ಸೊ ಇದು ಯಾವತ್ತಿರುತ್ತೆ ಅಂದ್ರೆ 15ನೇ ತಾರೀಕು 7ನೇ ತಿಂಗಳು 2025. ಓಕೆನಾ, ಇದಿರುತ್ತೆ. ನೆಕ್ಸ್ಟ್ ಸೊ ಇದು ಬೇಡ, ಇದು ಈಗ ಯಾರೆಲ್ಲ ಬ್ಯಾಕ್ ಇದೆ M1, ಸೊ ಅವ್ರಿಗೆ ಇಷ್ಟು. ಇದು CS ಸ್ಟ್ರೀಮ್ ಅವ್ರಿಗೆ ಯಾವ ತರ CS ಸ್ಟ್ರೀಮು, ಸಿವಿಲ್ ಸ್ಟ್ರೀಮು, EEE ಸ್ಟ್ರೀಮು, ಮೆಕ್ಯಾನಿಕಲ್ ಸ್ಟ್ರೀಮು ಇವೆಲ್ಲದು ಯಾರಿಗೆ ಅಂದ್ರೆ ಮ್ಯಾಥಮೆಟಿಕ್ಸ್ 1 ಇರುತ್ತಲ್ಲ ಅವ್ರಿಗೆ. ಸೊ ಅವ್ರಿಗೆ ಯಾವತ್ತಿರುತ್ತೆ ಅಂದ್ರೆ 9:30 12:00 ತನಕ 3 hour ಎಕ್ಸಾಮ್ 14ನೇ ತಾರೀಕು ಇರುತ್ತೆ. ನೋಡಿ ನಿಮ್ಗೆ ಕಂಟಿನ್ಯೂಸ್ ಗ್ಯಾಪೇ ಇಲ್ಲ. ಒಂದ್ ವೇಳೆ ಬ್ಯಾಕ್ ಇಟ್ಕೊಂಡಿದ್ರೆ ಈ ಸಲನೇ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ 3ನೇ ಸೆಮಿಸ್ಟರ್ ಕ್ಲಿಯರ್ ಮಾಡ್ಕೋತೀನಿ ಅಥವಾ ಬ್ಯಾಕ್ ಮತ್ತೆ ಲ್ಯಾಗ್ ಮಾಡ್ಕೊಂಡು ಹೋಗ್ಬಿಡಿ. ಸೊ ಕಷ್ಟ ಆಗುತ್ತೆ ಅವಾಗ ಮಾಡ್ಕೊಳಕ್ ಹೋದಾಗ. ಅವಾಗ M3 ಇರುತ್ತೆ ಮತ್ತೆ M4 ಇರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಈಗಲೇ ಕೇರ್ಫುಲ್ ಆಗಿ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸೊ ಈಗ 2ನೇ ಸೆಮಿಸ್ಟರ್ M2. ಸೊ IS ಸ್ಟ್ರೀಮು ಮತ್ತೆ ಸಿವಿಲ್ ಸ್ಟ್ರೀಮು, EEE ಸ್ಟ್ರೀಮು, ಮೆಕ್ಯಾನಿಕಲ್ ಸ್ಟ್ರೀಮು ಇವ್ರಿಗೆ 17ನೇ ತಾರೀಕು ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 5 ಗಂಟೆ ತನಕ. ಸೊ 3 hour ಎಕ್ಸಾಮ್. ಕ್ಲೀನ್ ಆಗಿ ಈಗ ನಿಮ್ ಕಾಲೇಜಲ್ಲಿ ಏನ್ ಮಾಡಿರ್ತಾರೆ ಅದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಸೊ ಕ್ಲೀನ್ ಆಗಿ ಅದನ್ನೇ ಬರೀಬೇಕು. ಸೊ ನೀವು ಎಕ್ಸ್ಟ್ರಾ ಈ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸ್ ಏನಿರ್ತವೆ ನೀವು ಓವರ್ ಆಗಿ ಏನಾದ್ರು ನಿಮ್ಗೆ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಬರೀತೀನಿ ಅಂದ್ರೆ ಪಾಸ್ ಆಗಲ್ಲ ಗ್ಯಾರಂಟಿ. ಅದರಂತೂ ನಿಜ. ನಿಮ್ಗೆ ಏನ್ ಗೊತ್ತು ಅದನ್ನೇ ಕ್ಲೀನ್ ಆಗಿ ಬರೀರಿ, ಓದ್ಕೊಂಡ್ರಿ ಸ್ವಲ್ಪ ಆಯ್ತಾ. ಕಾಲೇಜಲ್ಲಿ ಮಾಡೋದನ್ನ ನಾವು ಕ್ಲೀನ್ ಆಗಿ ಕೇಳ್ಕೊಂಡ್ರಿ. ಇನ್ನು ಟೈಮ್ ಇದೆ. ಇವತ್ತು 1ನೇ ತಾರೀಕು ಅಂದ್ರೆ ಇನ್ನು 17 ದಿವಸ ಟೈಮ್ ಇದೆ. ಸಾರಿ, ಇನ್ನು 14 ದಿವಸ ಟೈಮ್ ಇದೆ. ಇವತ್ತು ಕಳೆದೋಯ್ತು. ಸೊ ಇನ್ನು 14 ದಿವಸ ಟೈಮ್ ಇದೆ. ಪ್ಲೀಸ್ ಕ್ಲೀನ್ ಆಗಿ ಇವತ್ತಿಂದ ಓದಿದ್ರು ಕೂಡ ನೀವು ಪಾಸ್ ಆಗ್ಬೋದು. M2 ಇದು ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಸೊ ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕೂಡ ಪಾಸ್ ಆಗ್ಬೋದು. ಸೊ ನಾನು ಅಷ್ಟೇ ಅನ್ಸುತ್ತೆ. ಓಕೆನಾ. ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಸೊ ಇದು ಇಂಟ್ರೊಡಕ್ಷನ್ ಟು ಸಿವಿಲ್ ಇಂಜಿನಿಯರಿಂಗ್, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಂಟ್ರೊಡಕ್ಷನ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಟ್ರೊಡಕ್ಷನ್ ಟು C ಪ್ರೋಗ್ರಾಮ್. ಸೊ ಇವೆಲ್ಲ ಏನು ಅಂದ್ರೆ ಸೊ ನಿಮ್ಮ ಏನು ಬ್ರಾಂಚಸ್ ಸೇರ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಸಿವಿಲ್ ಸೇರಿದ್ರೆ ಅದ್ರ ಕೋರ್ ಸಬ್ಜೆಕ್ಟ್, ಎಲೆಕ್ಟ್ರಾನಿಕ್ಸ್ ಅದ್ರ ಕೋರ್ ಸಬ್ಜೆಕ್ಟ್, ಮೆಕ್ಯಾನಿಕಲ್ ಮತ್ತೆ ECಗೆ ಮತ್ತೆ ಇಂಟ್ರೊಡಕ್ಷನ್ ಟು C ಪ್ರೋ ಅದಕ್ಕೂ CSE ಸೇರಿದ್ರೆ ಅದು ಕೋರ್ ಸಬ್ಜೆಕ್ಟ್. ಅದ್ರ ಡೆಪ್ತ್ ಈ ಸಬ್ಜೆಕ್ಟ್ ನೀವು ಇಲ್ಲಿ ಬರೀಬೇಕು. ಅದು ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 5 ಗಂಟೆ 3 ಗಂಟೆ ಎಕ್ಸಾಮು, 3 hour ಎಕ್ಸಾಮು. ಸೊ ಅದು ಯಾವತ್ತು ಅಂದ್ರೆ 18ನೇ ತಾರೀಕು 7ನೇ ತಿಂಗಳು 2025ನೇ ತಾರೀಕಿಗೆ. ಓಕೆನಾ. ಸೊ 18ನೇ ತಾರೀಕು ಇನ್ನೂ 8 ದಿನ ಟೈಮ್ ಇದೆ. ಕ್ಲೀನ್ ಆಗಿ ನೋಡ್ಕೊಳ್ಳಿ. ಟೈಮ್ ಇದೆ ತುಂಬಾ ಅಂತ ನೀವು ಲ್ಯಾಗ್ ಮಾಡ್ತಾ ಹೋಗಿ. ಇವತ್ತಿಂದ ಸ್ವಲ್ಪ ಟ್ರೈ ಮಾಡೋದು ಕೂಡ ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ತೀರಾ. ನಿಮ್ CGPA ಜಾಸ್ತಿ ತೆಗೆಬೇಕಾಗಿಲ್ಲ, ಜಸ್ಟ್ ಪಾಸ್ ಆದ್ರೆ ಸಾಕು. ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಸಬ್ಜೆಕ್ಟ್ಸ್ ಎಲ್ಲ ಈಸಿ ಇರುತ್ತೆ. ಸೊ ನೀವು ಜಸ್ಟ್
ಥರ್ಡ್ ಸೆಮಿಸ್ಟರ್ ಇಂದ ನೀವು ಏನೇನು ಕೋರ್ಸ್ ಸಬ್ಜೆಕ್ಟ್ ತಗೊಂಡಿದ್ರೆ ಆ ಸಬ್ಜೆಕ್ಟ್ ಅಲ್ಲೆಲ್ಲ ಈಸಿ ಇರುತ್ತೆ. ನೀವು ಇಲ್ಲೇ ಮಾತ್ರ ಪಾಸ್ ಆಗ್ಬೇಕಾಗಿರೋದು, ಫಸ್ಟ್ ಸೆಕೆಂಡ್ ಇವೆಲ್ಲ ಪಾಸ್ ಆಗ್ಬೇಕಾಗಿರೋದು. ನೆಕ್ಸ್ಟ್ ಅಪ್ಲೈಡ್ ಫಿಸಿಕ್ಸ್ ಫಾರ್ ಮೆಕ್ಯಾನಿಕಲ್ ಸ್ಟ್ರೀಮ್ಸ್, ಅಪ್ಲೈಡ್ ಫಿಸಿಕ್ಸ್ ಫಾರ್ ತ್ರಿಬಲಿ ಸ್ಟ್ರೀಮ್ಸ್, ಅಪ್ಲೈಡ್ ಫಿಸಿಕ್ಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್, ಅಪ್ಲೈಡ್ ಫಿಸಿಕ್ಸ್ ಫಾರ್ CS ಸ್ಟ್ರೀಮ್ಸ್. ಸೊ ಇವೆಲ್ಲ ಸ್ಟ್ರೀಮ್ಸ್ ಅಪ್ಲೈಡ್ ಫಿಸಿಕ್ಸ್. ಇದು ಎಷ್ಟು ಗಂಟೆಗೆ ಅಂದ್ರೆ 21ನೇ ತಾರೀಕು, ಒಂದಿನ 2 ದಿನ, 19, 20 2 ದಿನ ಟೈಮ್ ಇದೆ. 21ನೇ ತಾರೀಕು ಎಕ್ಸಾಮ್ ಇರೋದು 9 ಗಂಟೆಯಿಂದ 12:30 ತನಕ. ಸೊ 3 ಅವರ್ ಎಕ್ಸಾಮ್. ಇದು ಕೂಡ ಸೊ ನಿಮ್ಮ ಏನು ಸೆಕೆಂಡ್ ಪೀಸ್ ಓದಿರ್ತಾರೋ, ಫಸ್ಟ್ ಪೀಸ್ ಓದಿರ್ತಾರವ, ಸೊ ಅದ್ರ ಬಗ್ಗೆ ಇಲ್ಲಿ ಇನ್ ಡೆಪ್ತ್ ಆಗಿರುತ್ತೆ. ನೀವು ಅದನ್ನ ಕಲ್ತ್ಕೋಬೇಕು, ಕಲ್ತ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇನ್ನೂ 2 ಸಬ್ಜೆಕ್ಟ್ ಯಾವ ಅಂದ್ರೆ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂಡ್ ಸಿಸ್ಟಮ್ಸ್, ಗ್ರೀನ್ ಬಿಲ್ಡಿಂಗ್ಸ್, ಇಂಟ್ರೊಡಕ್ಷನ್ ಟು ನ್ಯಾನೋ ಟೆಕ್ನಾಲಜಿ, ಇಂಟ್ರೊಡಕ್ಷನ್ ಟು ಸಸ್ಟೈನಬಲ್ ಇಂಜಿನಿಯರಿಂಗ್, ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ವೇಸ್ಟ್ ಮ್ಯಾನೇಜ್ಮೆಂಟ್, ಎಮರ್ಜಿಂಗ್ ಅಪ್ಲಿಕೇಶನ್ ಆಫ್ biosensors, introduction to Internet of Things, introduction to cyber security, introduction to embedded system. ಸೊ ಇಷ್ಟು ಸಬ್ಜೆಕ್ಟ್ ಕೊಡು ನೋಡಿ, ಇಷ್ಟು ಸಬ್ಜೆಕ್ಟ್ ಕೊಡಿ ಯಾವತ್ತಿರುತ್ತೆ ಅಂದ್ರೆ 22ನೇ ತಾರೀಕು 7ನೇ ತಿಂಗಳು 2025. ಸೊ 22ಕ್ಕೆ ಇದೆ. ಸೊ ಒಂದೇ ದಿನ ಗ್ಯಾಪ್, ಒಂದಿನ ಗ್ಯಾಪ್ ಇಲ್ಲ. ಸೊ ನೆಕ್ಸ್ಟ್ ಡೇನೆ ಅದೆಷ್ಟು ಗಂಟೆಗೆ ಎಕ್ಸಾಮ್ ಅಂದ್ರೆ 2:30 ಇಂದ 5 ಗಂಟೆ ತನಕ. ಸೊ ಈ ಸಬ್ಜೆಕ್ಟ್ ಸೆಕೆಂಡ್ ಸೆಮಿಸ್ಟರ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಬರ್ಕೊಂಡು ಇನ್ನೂ ತುಂಬಾ ಟೈಮ್ ಇದೆ, ಓದ್ಕೊಳ್ಳಿ ಸ್ವಲ್ಪ ಆಯ್ತಾ. ನೆಕ್ಸ್ಟ್ ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ ಮೆಕ್ಯಾನಿಕಲ್ ಸ್ಟ್ರೀಮ್, ಕೆಮಿಸ್ಟ್ರಿ ಫಾರ್ ತ್ರಿಬಲಿ ಸ್ಟ್ರೀಮ್, ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ ಸಿವಿಲ್ ಸ್ಟ್ರೀಮ್, ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ CS ಸ್ಟ್ರೀಮ್. ಓಕೆನಾ. ಸೊ ಇವೆಲ್ಲ ಏನು ಸೆಕೆಂಡ್ ಸೆಮಿಸ್ಟರ್ಗೆ. ಓಕೆನಾ. ಸೊ ಇದು ಕೂಡ ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 5 ಗಂಟೆ ತನಕ. ಸೊ 23ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಇದೆ. ಓಕೆನಾ. ಸೊ ಇವತ್ತಿನ ಟೈಮ್ ತುಂಬಾ ಟೈಮ್ ಇದೆ. ಸೊ ಓದ್ಕೊಳ್ಳಿ. ಇವತ್ತಿನ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಕೊಂಡ್ರು ಇದನ್ನ ಕ್ಲೀನ್ ಆಗಿ ನೀವು ಇಲ್ಲಿ ಏನ್ CGPA ಹೈ ಮಾಡ್ತೀರಾ, ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನೀವು VTO ವತಿಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದೆ. ಸೊ ಯಾರು ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ಸ್ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಗೋಲ್ಡ್ ಮೆಡಲ್ ಕೊಡ್ತಾರೆ, ಮತ್ತೆ ರ್ಯಾಂಕ್ 1 ಅಂತ ಇವತ್ತು ಲಿಸ್ಟ್ ಬಿಟ್ಟಿದ್ದಾರೆ. ಸೊ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಎಲ್ಲಾ ಕಾಲೇಜಲ್ಲೂ ಅವ್ರದೇ ಆದ ಒಂದು ಚಾಪನ್ ಮೂಡಿಸಿದ್ರೆ ಆ ಸ್ಟೂಡೆಂಟ್ಸ್. ಸೊ ಫಸ್ಟ್ ಸೆಮಿಸ್ಟರ್ ಇಂದ 8ನೇ ಸೆಮಿಸ್ಟರ್ ವರ್ಗು 21 ಸ್ಕೀಮು. ಸೊ ಈ ಸ್ಕೀಮ್ ನಿಮ್ 22 ಸ್ಕೀಮ್ ಇನ್ನೂ ಬಿಟ್ಟಿಲ್ಲ. 21 ಸ್ಕೀಮ್ ಅಲ್ಲಿ ಸೊ 2021ರಿಂದ 2025 ಎಲ್ಲಿವರೆಗೂ ಓದಿದ್ರು ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಈಗ ಲಿಸ್ಟ್ ಬಿಟ್ಟಿದ್ದಾರೆ. ಅದು ಪಾರ್ಟ್ 1, ಇನ್ನು ಪಾರ್ಟ್ 2 ಬೇರೆ ಬಿಡ್ತಾರೆ ಆಯ್ತಾ. ಅಷ್ಟು ಜನದಲ್ಲಿ ಎಲ್ಲಾ ಕಾಲೇಜಸ್ ಈಗ ನಾನು ಚೆಕ್ಅಪ್ ಮಾಡ್ತಾ ಹೋದೆ. ಸೊ ಅವಾಗ ಗೊತ್ತಾಯ್ತು ತುಂಬಾ ಜನ ಸೊ ತುಂಬಾ ಕಷ್ಟಪಟ್ಟು ಈ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಸೊ ನೀವು ಆ ಲಿಸ್ಟ್ ಅಲ್ಲಿ ಸೇರ್ಬೇಕು ಅಂದ್ರೆ ಇಲ್ಲಿಂದ ಕ್ಲೀನ್ ಆಗಿ ಓದ್ಕೊಂಡ್ ಬನ್ನಿ ಆಯ್ತಾ. ಸೊ ಇಲ್ಲಿ CGPA ಚೆನ್ನಾಗಿ ಮಾಡಿ, SGPA ಚೆನ್ನಾಗಿ ಮಾಡಿ, ಸ್ಕೋರ್ನ ಚೆನ್ನಾಗಿ ಮಾಡಿ ಆಯ್ತಾ. ಸೊ ಇಲ್ಲಿಂದ ಕ್ಲೀನ್ ಆಗಿ ಮಾಡ್ಕೊಂಡ್ ಬನ್ನಿ. ಇಷ್ಟು ಸಬ್ಜೆಕ್ಟ್ ಯಾವತ್ತು 23ನೇ ತಾರೀಕು ಇದೆ, ಕ್ಲೀನ್ ಓದ್ಕೊಳ್ಳಿ ಇವತ್ತಿನ. ನೆಕ್ಸ್ಟ್ introduction to web programming, introduction to Python programming, basic of Java programming, introduction to C++ programming. ಸೊ ಇದು 2ನೇ ಫಸ್ಟ್ ಸೆಮಿಸ್ಟರ್ಗೆ. ಇದು ಎಷ್ಟನೇ ತಾರೀಕಿದೆ ಅಂದ್ರೆ 24ನೇ ತಾರೀಕು 7ನೇ ತಿಂಗಳು 2025ಕ್ಕೆ. ಸೊ ಎಷ್ಟು ಗಂಟೆಯಿಂದ ಸೊ 2 ಗಂಟೆಯಿಂದ 5 ಗಂಟೆ ತನಕ ಇದೆ ಎಕ್ಸಾಮು. ಸೊ ಇದನ್ನು ಕೂಡ ನೀವು ಕ್ಲೀನ್ ಆಗಿ ಇಲ್ಲಿಂದನೇ ಓದ್ಕೊಂಡು ಬನ್ನಿ. ಓಕೆನಾ. ಟೈಮ್ ತುಂಬಾ ಟೈಮ್ ಇದೆ. ಸೊ ಎಕ್ಸಾಮ್ ಅಲ್ಲಿ ಟೈಮ್ ಯುಟಿಲೈಸ್ ಮಾಡ್ಕೋಬೇಕು. ಮತ್ತೆ ಸೊ ನಾವು ಎಸ್ಪೆಷಲಿ ಕಂಪ್ಯೂಟರ್ ಓರಿಯೆಂಟೆಡ್ ಕೋರ್ಸಿಗೆ ಮಾತ್ರ ಜಾಸ್ತಿ ಒತ್ತು ಕೊಟ್ಟು ಕ್ಲಾಸಸ್ ಮಾಡ್ತಾ ಇದೀವಿ ಯೂಟ್ಯೂಬ್ ಅಲ್ಲಿ. ಸೊ ಇವು ನಾನು ಹ್ಯಾಂಡಲ್ ಮಾಡಕ್ ಹೋಗ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ವೆಬ್ ಪ್ರೋಗ್ರಾಮಿಂಗ್, ಪೈಥಾನ್ ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ ಜಾವಾ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು C++ ಪ್ರೋಗ್ರಾಮಿಂಗ್. ಇಷ್ಟು ಸಬ್ಜೆಕ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾಂಡಲ್ ಮಾಡಕ್ ಹೋಗ್ತಾ ಇದೀವಿ. ನೆಕ್ಸ್ಟ್ BCIVC 103 ಅಥವಾ 203 ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಐ ಹೋಪ್ ಇದು ಅಪ್ಲೈಡ್ ಮೆಕ್ಯಾನಿಕ್ಸ್ ಆ ತರ ಇರುತ್ತೆ. ಸೊ ಇದು ಕೂಡ 2 ಗಂಟೆಯಿಂದ 5 ಗಂಟೆ ತನಕ. ಎಷ್ಟನೇ ತಾರೀಕು ಅಂದ್ರೆ 25ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಇರುತ್ತೆ. ನೆಕ್ಸ್ಟ್ 2ನೇ ಸೆಮಿಸ್ಟರ್ಗೆ ಸೊ BES CK 204A, BES CK 204B, BES 204C, DE ಇವೆಲ್ಲ ಏನ್ ಸಬ್ಜೆಕ್ಟ್ ಇದಾವೆ ಇವತ್ತು. ಅದು 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ 2 ಗಂಟೆಯಿಂದ 5 ಗಂಟೆ ತನಕ 3 ಅವರ್ ಎಕ್ಸಾಮ್. ನೀವು ಇದನ್ನ ಕ್ಲೀನ್ ಆಗಿ ಇಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಕೂಡ ಇನ್ನೂ ತುಂಬಾ ಟೈಮ್ ಇದೆ. ಸೊ ಓದ್ಕೊಳ್ಳಿ, ಇನ್ನು ಈ ಮಂತ್ ಎಂಡ್ ಅಲ್ಲಿ ಇರೋದು ಕ್ಲೀನ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ BE TCK 205 ಸ್ಮಾರ್ಟ್ ಮೆಟೀರಿಯಲ್ಸ್ ಅಂಡ್ ಸಿಸ್ಟಮ್, ಗ್ರೀನ್ ಬಿಲ್ಡಿಂಗ್, ಇಂಟ್ರೊಡಕ್ಷನ್ ಟು ನ್ಯಾನೋ ಟೆಕ್ನಾಲಜಿ, ಇಂಟ್ರೊಡಕ್ಷನ್ ಟು ಸಸ್ಟೈನಬಲ್ ಇಂಜಿನಿಯರಿಂಗ್, ರಿನ್ಯೂವಬಲ್ ಇಂಜಿನಿಯರಿಂಗ್ ಸೋರ್ಸಸ್, ವೇಸ್ಟ್ ಮ್ಯಾನೇಜ್ಮೆಂಟ್, ಎಮರ್ಜಿಂಗ್ ಅಪ್ಲಿಕೇಶನ್ ಆಫ್ biosensors, ಇಂಟ್ರೊಡಕ್ಷನ್ ಟು ಇಂಟರ್ನೆಟ್ ಆಫ್ ಥಿಂಗ್ಸ್ IoT, ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ, ಇಂಟ್ರೊಡಕ್ಷನ್ ಟು ಎಂಬೆಡೆಡ್ ಸಿಸ್ಟಮ್. ಸೊ ಇದು ಇಷ್ಟು ಸಬ್ಜೆಕ್ಟು ಸೆಕೆಂಡ್ ಸೆಮಿಸ್ಟರ್ ಈಗ ಏನು ಓದ್ತಿದ್ರೆ ಅವರಿಗೆ ಕರೆಂಟ್ಲಿ ರೆಗ್ಯುಲರ್ ಸಬ್ಜೆಕ್ಟ್ಸ್ 2 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಎಷ್ಟನೇ ತಾರೀಕು ಅಂದ್ರೆ 29ನೇ ತಾರೀಕು 7ನೇ ತಿಂಗಳು 2025ಕ್ಕೆ. ಸೊ 9ನೇ ತಾರೀಕು ಇರುತ್ತೆ. ಓಕೆನಾ. ಇಷ್ಟು ಸಬ್ಜೆಕ್ಟ್ ಕ್ಲೀನ್ ಓದ್ಕೊಳ್ಳಿ. ಈ ಮಂತ್ ಎಂಡ್ ಇದೆ. ಸೊ ಕ್ಲೀನ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ 2ನೇ ಸೆಮಿಸ್ಟರ್ ಇಂಟ್ರೊಡಕ್ಷನ್ ಟು ವೆಬ್ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು
ಪೈಥಾನ್ ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ ಜಾವಾ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು C++ ಪ್ರೋಗ್ರಾಮಿಂಗ್, ಇದು ಕೂಡ 2ನೇ ತಾರೀಕು, ಸಾರಿ 2 ಗಂಟೆಯಿಂದ 5 ಗಂಟೆ ತನಕ. 30ನೇ ತಾರೀಕು ಈ ಮಂತ್ ಎಂಡ್, ಡೆಡ್ ಎಂಡ್. ಸೊ ಅಲ್ಲಿವರೆಗೂ ಟೈಮ್ ಇದೆ, ಕ್ಲೀನ್ ಆಗಿ ಓದ್ಕೋಬಹುದು. ಇದನ್ನ ತುಂಬಾ ಟೈಮ್ ಇದೆ, ನಾವು ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಇದ್ರ ಮಾಡೆಲ್ ಕ್ವಶನ್ ಪೇಪರ್ ಕೂಡ, ಸ್ಕೀಮ್ ಆಫ್ ಎವಾಲ್ಯೂಯೇಷನ್, ಮಾಡೆಲ್ ಕ್ವಶನ್ ಪೇಪರ್, ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್, ಮತ್ತೆ ಎಕ್ಸಾಮ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಅಂತ ಕೊಡ್ತೀವಿ. ಸೊ ಅವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ನಮ್ಮ ವಿಡಿಯೋಸ್ ನ ಚೆಕ್ ಮಾಡ್ತಾ ಹೋದ್ರೆ. ನೆಕ್ಸ್ಟ್ BIDTK 1058 ಇನ್ನೋವೇಷನ್ ಡಿಸೈನ್ ಥಿಂಕಿಂಗ್, ಇದು ಕೂಡ ಸೆಕೆಂಡ್ ಸೆಮಿಸ್ಟರ್ ಇರುತ್ತೆ. ಕೆಲವರು ಸೆಕೆಂಡ್ ಸೆಮಿಸ್ಟರ್ ತಗೊಂಡಿರ್ತಾರೆ, ಅವ್ರಿಗೆ ಇರುತ್ತೆ. ಸೊ ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 3 ಗಂಟೆ ತನಕ, 3 ಅವರ್ ಎಕ್ಸಾಮ್. 3 ಅವರ್ ಎಕ್ಸಾಮ್ ಅಲ್ಲ, 2 ಅವರ್ ಎಕ್ಸಾಮ್ ಇದು. ಸಾರಿ 1 ಅವರ್ ಎಕ್ಸಾಮ್ ಅಷ್ಟೇ, 1 ಅವರ್ ಎಕ್ಸಾಮ್ ಇದು. ಸೊ 30ನೇ ತಾರೀಕು 7ನೇ ತಿಂಗಳು 2025ಕ್ಕೆ. ನೆಕ್ಸ್ಟ್ ಪ್ರೊಫೆಷನಲ್ ರೈಟಿಂಗ್ ಸ್ಕಿಲ್ಸ್ ಇನ್ ಇಂಗ್ಲಿಷ್, ಇದು ಕೂಡ 1 ಅವರ್ ಎಕ್ಸಾಮ್ ಇಲ್ಲೂ ಇದೆ. ಇದು 1ನೇ ತಾರೀಕು ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಸೈಂಟಿಫಿಕ್ ಫೌಂಡೇಶನ್ ಹೆಲ್ತ್ 2 ಗಂಟೆಯಿಂದ 3 ಗಂಟೆ ತನಕ, 4ನೇ ತಾರೀಕು 8ನೇ ತಿಂಗಳು 2025ಕ್ಕೆ. ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸೊ 2ನೇ ತಾರೀಕು 2 ಗಂಟೆಯಿಂದ 5 ಗಂಟೆ ತನಕ, 3 ಅವರ್ ಎಕ್ಸಾಮ್. 5ನೇ ತಾರೀಕು ಇರುತ್ತೆ ಇದು, 5ನೇ ತಾರೀಕು ನೆಕ್ಸ್ಟ್ ಮಂತ್ 5ನೇ ತಾರೀಕು 5/8/2025ಕ್ಕೆ. ಕಮ್ಯುನಿಕೇಟಿವ್ ಇಂಗ್ಲಿಷ್, ಸೊ ಇದು 2 ಗಂಟೆ ಸೆಕೆಂಡ್ ಸೆಮಿಸ್ಟರ್ ಯಾರು ಚೂಸ್ ಮಾಡಿದ್ರೆ ಅವ್ರಿಗೆ ಇರುತ್ತೆ ಇದು. ಸೊ ಇದು 2 ಗಂಟೆಯಿಂದ 3 ಗಂಟೆ ತನಕ, ಇದು MCE ಬಬ್ಲಿಂಗ್ ಎಕ್ಸಾಮ್ ಇದು. ಸೊ 6ನೇ ತಾರೀಕು 8ನೇ ತಿಂಗಳು. ನೆಕ್ಸ್ಟ್ ಬೇಸಿಕ್ ಎಲೆಕ್ಟ್ರಾನಿಕ್ ಫಾರ್ IEEE ಸ್ಟ್ರೀಮ್, ಸೊ ಇದು 2 ಗಂಟೆಯಿಂದ 5 ಗಂಟೆ ತನಕ, 3 ಅವರ್ ಎಕ್ಸಾಮ್. 7ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಇರುತ್ತೆ. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಇದು ಕೂಡ 2 ಗಂಟೆಯಿಂದ 5 ಗಂಟೆ ತನಕ, 3 ಅವರ್ ಎಕ್ಸಾಮ್. 8ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಇರುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಪ್ರೋಗ್ರಾಮಿಂಗ್ ಯೂಸಿಂಗ್ C, ಇದು ಕೂಡ 2 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ, 9 ಗಂಟೆಯಿಂದ. ಸೊ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ. ಇಷ್ಟು ಸಬ್ಜೆಕ್ಟ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ, ಸೊ ಈ ಮಂತ್ ಅಲ್ಲಿ ನಡೆಯೋ ಎಕ್ಸಾಮ್ ಅಲ್ಲಿ ಸೊ ನೀವು ಕ್ಲೀನಾಗಿ ಚೆನ್ನಾಗಿ ಸ್ಕೋರ್ ಮಾಡಿ ಚೆನ್ನಾಗಿ SGPA ತೆಗೆದ್ರೆ ಮಾತ್ರನೇ ನಿಮ್ಗೆ 3ನೇ ಸೆಮಿಸ್ಟರ್ಗೆ ಸೊ ಇದು ಅಲೋ ಮಾಡ್ತಾರೆ ಅಂತ ಯಾರು ಹೇಳಿದ್ರೆ ತಪ್ಪದು. ಸೊ ಕ್ಯಾರಿ ಓವರ್ ಸಬ್ಜೆಕ್ಟ್ ಏನಿರೋದಿಲ್ಲ, ಕ್ಲೀನಾಗಿ ಇಲ್ಲಿಂದ ಪಾಸ್ ಆಗಿ ಕ್ಯಾರಿ ಓವರ್ ಸಬ್ಜೆಕ್ಟ್ ಯಾರು ಇಟ್ಕೊಳಕ್ ಹೋಗ್ಬಿಡಿ, ನನ್ನ ಸಜೆಷನ್. ಸೊ ಎಕ್ಸಾಮ್ ಡೇಟ್ಸ್ ಯಾವತ್ತು ಮತ್ತೆ ಎಷ್ಟು ಅವರ್ ಎಕ್ಸಾಮ್ ಇರುತ್ತೆ ಮತ್ತೆ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಗೊತ್ತಾಯ್ತು ಅನ್ಕೋತೀನಿ. ಸೊ ಏನಾದ್ರೂ ನಾನು ಈ ವಿಡಿಯೋ ಮಾಡ್ಬೇಕಾದಾಗ ತಪ್ಪಾಗಿ ಮಾತಾಡಿದ್ರೆ ಅಥವಾ ನನ್ನ ಕಡೆ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.